ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಬ್ಯಾಟಿಂಗ್ ಮಾಡೋದೊಂದೇ. ಮರಿಬೇಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೆಜಿಟೇಬಲ್ ಫ್ರೈಡ್ ರೈಸ್ ಸೋಯಾ ಸಾಸ್, ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಸಾಸು ಏನು ಹಾಕ್ತಾರೆ ಮನೆಯಲ್ಲೇ ಹೋಮ್ಮೇಡ್ ಎಲ್ಲ ಮಾಡಿ ರುಚಿಕರವಾಗಿ ಚೆನ್ನಾಗಿದೆ. ಹೆಲ್ತ್ಗೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ಬೋದು. ನೀವು ಈ ಥರ ಮಾಡ್ಕೊಂಡು ತಿನ್ನಿ. ಏನೋ ಒಂದು ಕೆಮಿಕಲ್ ಏನೋ ಹಾಕ್ತಿರಂಗೆ. ಹಲೋ ಗೈಸ್, ಬನ್ನಿ ಇವಾಗ ವೆಜಿಟೇಬಲ್ ರೈಸ್ ಮಾಡೋಣ. ಇದ್ದೀನಿ ನೋಡಿ. ಇವಾಗ ಪಾತ್ರೆ ಕಾಯಿದೆ, 3 ಹಾಕಿದ್ದೀನಿ ಸಾಕು. ಸಾಸಿವೆ ಇವಾಗ ಚಟಪಟ ಅಂದಿದೆ. ಇವಾಗ ಅದಕ್ಕೆ ಈರುಳ್ಳಿ ಹಾಕೊಂಡಿದ್ದೀನಿ. ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಬರಬೇಕು. ಈರುಳ್ಳಿ ಹಸಿ ಸ್ಮೆಲ್ ಹೋಗ್ಬೇಕು. ರುಚಿ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ 2 ಹಾಕೊಂಡಿದ್ಯಾ? ಹಾಂ, ಸುಮ್ಮನೆ ಗೆಡ್ಡೆಕೋಸು ಹಾಕಂತ ಇದ್ದೀನಿ. ಗೈಸ್, ಇವಾಗ ತರಕಾರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಬೇಯಿಸಕ್ಕೆ ಹೋಗ್ಬಾರ್ದು, ಹಾಫ್ ಬಾಯ್ಲ್ ಅಷ್ಟೇ ಬೇಯಿಸ್ಕೋಬೇಕು. ಉಳಿಗೆ ಹಸಿ ಬಟಾಣಿ ಹಾಕೋಣ. ಬಟಾಣಿ ಹಾಕಿದ್ಮೇಲೆ ಸ್ವಲ್ಪ ರೋಸ್ಟ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಇದನ್ನೇ ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ತಕ್ಕಷ್ಟು ಉಪ್ಪು, ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊತ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊತ ಇದ್ದೀನಿ. ಆಮೇಲೆ ಬೇಕಾದ್ರೆ ಹಾಕೊಬೋದು. ಉಪ್ಪು ಜಾಸ್ತಿ ಆಗಿದ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ. ಮತ್ತು ಉಪ್ಪು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಎಲ್ಲ ಇದಕ್ಕೂ ತರಕಾರಿಗೆ ಉಪ್ಪು ಹಿಡಿಬೇಕಲ್ಲ. ಉಪ್ಪು ಹಾಕಿದ್ರೆ ಟೊಮೆಟೊ ಸಾಫ್ಟ್ ಆಗೈತೆ. ಸ್ವಲ್ಪ ಎತ್ತಿಕೊಂಡು ನೈಟ್ ಬಿಸಿಯನ್ನು ಮಾಡಿ ಕಲಿಸ್ಕೊಡ್ಬೋದಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿರೋದು 1 ಟೇಬಲ್ ಸ್ಪೂನ್. ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಡಿಮಾರ್ಟ್ ಗರಂ ಮಸಾಲ ಯೂಸ್ ಮಾಡ್ತೀವಿ ನಾವು. ನಮಗೆ ಡಿಮಾರ್ಟ್ ಗರಂ ಮಸಾಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಡಿಮಾರ್ಟ್ ಗರಂ ಮಸಾಲ ಯೂಸ್ ಮಾಡ್ತೀವಿ. ನೀವು ಬೇಕು ಅಂದರೆ ಡಿಮಾರ್ಟ್ ಗರಂ ಮಸಾಲ ಯೂಸ್ ಮಾಡಿ. ಟೇಸ್ಟು ಫುಡ್ಗೆ ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಹೊತ್ತು ರೋಸ್ಟ್ ಆಗಬೇಕು. ಇಲ್ಲಿ ವೈಟ್ ರೈಸ್ ಮಾಡ್ಕೊಂಡಿದ್ದೀವಿ. ವೈಟ್ ರೈಸ್ ಮಾಡ್ಕೊಂಡು ಸ್ವಲ್ಪ ಗೊಜ್ಜು ಎತ್ತಿಕೊಂಬಿಟ್ಟು ಆಮೇಲೆ ವೈಟ್ ರೈಸ್ ಹಾಕೊಂಡು ತಿಂತೀವಿ. ನಾನು
ನಾನು ಗುಂಡಾಡಿ ಗುಂಡ. ಇವಾಗ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಫ್ರೈಡ್ ರೈಸ್, ವೆಜಿಟೇಬಲ್ ಫ್ರೈಡ್ ರೈಸ್. ಗೊಜ್ಜು ರೆಡಿ ಆಗಿದೆ. ಇವಾಗ ಒಂದು ಬಟ್ಟಲಿಗೆ ಒಂದು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಳ್ಳೋದು. ಸ್ವಲ್ಪ ಗೊಜ್ಜು ಜಾಸ್ತಿ ಕ್ವಾಂಟಿಟಿ ಐತೆ, ಸ್ವಲ್ಪ ಎತ್ತಿಟ್ಕೊಂಡ್ರೆ ಯಾವಾಗಾದ್ರೂ ಬಿಸಿಯನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು. ರೈಸ್ ಫೈನಲಿ ವೆಜಿಟೇಬಲ್ ರೈಸ್ ಬಾತ್ ರೆಡಿ ಆಗಿದೆ. ಏನಿದ್ರು ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ಇವಾಗ ಕೊತ್ತಂಬರಿ ಸೊಪ್ಪು ಇಕ್ಕಿದ್ವಲ್ಲ ಸ್ವಲ್ಪ, ಅದು ಮೇಲ್ಗಡೆ ಒಂದು ಸ್ವಲ್ಪ ಹಾಕೊಂಡ್ಬಿಡೋಣ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಅಲಂಕಾರಕ್ಕೆ ಕೊತ್ತಂಬರಿ ಅಲಂಕಾರ. ಏನು ಒಂದು ಕೆಮಿಕಲ್ ಚೆನ್ನಾಗಿದೆ. ವೆಜಿಟೇಬಲ್ ಫ್ರೈಡ್ ರೈಸ್ ಏನು ಒಂದು ಸೋಯಾ ಸಾಸು, ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಸಾಸು ಏನು ಹಾಕ್ತಾ ಇರೋಂಗೆ ಮನೆಯಲ್ಲೇ ಹೋಮ್ ಮೇಡ್ ಎಲ್ಲ ಮಾಡಿ ರುಚಿಕರವಾಗಿ ಚೆನ್ನಾಗಿದೆ. ಹೆಲ್ತ್ಗೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ಬೋದು. ನೀವು ಈ ಥರ ಮಾಡ್ಕೊಂಡು ತಿನ್ನಿ. ಏನೋ ಒಂದು ಕೆಮಿಕಲ್ ಏನೋ ಆಗ್ತಿರಂಗೆ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋ ಬೇಕು ಅನ್ನೋರು ಈ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ತಿನ್ಬೋದು.